ಹಾಯ್ ಎಲ್ಲ KCET ವಿದ್ಯಾರ್ಥಿಗಳಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ವಿತ್ ಮೈ ಎಕ್ಸ್ಪೀರಿಯನ್ಸ್ ಇವತ್ತು ನಾನು ನಿಮಗೆ KCETನ ವಿತ್ 3 ಗೋಲ್ಡನ್ ಟಿಪ್ಸ್ ಹೇಗೆ ಕ್ರ್ಯಾಕ್ ಮಾಡೋದು ಅಂತ ಗೈಡ್ ಮಾಡಕ್ಕೆ ಇಲ್ಲಿದ್ದೀನಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಟಿಪ್ ನಂಬರ್ 1, ನೀವು ಸ್ಮಾರ್ಟ್ ವರ್ಕ್ ಮಾಡಬೇಕಾ ಹಾರ್ಡ್ ವರ್ಕ್ ಮಾಡಬೇಕಾ ಅಂತ ಫಸ್ಟ್ ಡಿಸೈಡ್ ಮಾಡಬೇಕು. ದಿಸ್ ಇಸ್ ವೇರ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಫೇಲ್. ಇದನ್ನ ಅಳವಡಿಸ್ಕೊಳ್ದಲ್ಲೇ ಇರೋ ತುಂಬ ಮಕ್ಕಳು ಅವ್ರಿಗೆ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಸಿಗ್ದಲ್ಲೇ ತುಂಬ ಸಫರ್ ಮಾಡಿದ್ದಾರೆ. ಸೊ ನಾನು ಏನು ಹೇಳ್ತೀನಿ ಅಂದರೆ, ನಿಮ್ಮ ಹತ್ರ ಬಹಳ ಸಮಯ ಇದ್ದರೆ ಫಸ್ಟ್ ಯು ಶುಡ್ ಡೂ ಹಾರ್ಡ್ ವರ್ಕ್. ನೀವೇನಾದರೂ ಈಗಷ್ಟೇ ಫಸ್ಟ್ ಇಯರಿಗೆ ಜಾಯಿನ್ ಆಗಿದ್ರೆ ಫಸ್ಟ್ ಡೇ ಆಲ್ಸೋ ಮ್ಯಾಟರ್ಸ್ ಅ ಲಾಟ್. ನೀವು ಫಸ್ಟಿಂದನೂ ಪ್ರಿಪೇರ್ ಆದರೆ ಮಾತ್ರ KCETನ ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ಸೊ ಅವಾಗೆಲ್ಲ ನೀವೇನು ಮಾಡಬೇಕು, ಹಾರ್ಡ್ ವರ್ಕ್ ಮಾಡಲೇಬೇಕು. ಯು ಹ್ಯಾವ್ ಟು ಬೆಂಡ್ ಯುವರ್ ಹೆಡ್ ಫಾರ್ ಹಾರ್ಡ್ ವರ್ಕ್ ಸೊ ಯು ಕುಡ್ ಗೆಟ್ ಅ ಬೆಸ್ಟ್ ರಿಸಲ್ಟ್ಸ್ ಆನ್ ಯೋರ್ ರಿಸಲ್ಟ್ ಡೇ. ಇದಕ್ಕೋಸ್ಕರ ನೀವು ಫಸ್ಟ್ ಟೈಮ್ದ ಟೈಮ್ ಟೇಬಲ್ ಹಾಕಿ ಪ್ರತಿ ಸಬ್ಜೆಕ್ಟ್ಗೂ ಎಷ್ಟು ಪ್ರಿಫರೆನ್ಸ್ ಕೊಡಬೇಕು ಅಷ್ಟು ಕೊಟ್ಟು ಕರೆಕ್ಟಾಗಿ ಮಾಡಬೇಕು. ಅಕಸ್ಮಾತಾಗಿ ನಿಮ್ಮ ಹತ್ರ ಟೈಮ್ ಇಲ್ಲ, ಯು ಆರ್ ಅ ಸೆಕೆಂಡ್ ಇಯರ್ ಸ್ಟೂಡೆಂಟ್, ಯು ಹ್ಯಾವ್ ಲ್ಯಾಬ್ಸ್, ಯು ಹ್ಯಾವ್ ಟು ರೈಟ್ ರೆಕಾರ್ಡ್ಸ್, ಈ ಥರ ಎಲ್ಲ ಇದ್ದಾಗ ಯು ಹ್ಯಾವ್ ಟು ವರ್ಕ್ ಸ್ಮಾರ್ಟ್. ಆವಾಗ ಹಾರ್ಡ್ ವರ್ಕ್ಗಿಂತ ನಿಮಗೆ ಸ್ಮಾರ್ಟ್ ವರ್ಕ್ ತುಂಬ ಹೆಲ್ಪ್ ಮಾಡುತ್ತೆ. ಸ್ಮಾರ್ಟ್ ವರ್ಕ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಸ್ಮಾರ್ಟ್ ವರ್ಕ್ ಅಂದರೆ ಯು ಹ್ಯಾವ್ ಟು ವರ್ಕ್ ಸೊ ದ್ಯಾಟ್ ನಿಮಗೆ ರಿಸಲ್ಟ್ ಜಾಸ್ತಿ ಇರಬೇಕು ಬಟ್ ವರ್ಕಿಂಗ್ ಟೈಮ್ ಕಡಿಮೆ ಇರಬೇಕು. ಆ ಥರ ನೀವೇ ಪ್ಲ್ಯಾನ್ ಮಾಡಿ ಯು ಹ್ಯಾವ್ ಟು ಮೇಕ್ ಅ ಟೈಮ್ ಟೇಬಲ್ ಆ್ಯಂಡ್ ಅದನ್ನು ನೀವು ಫಾಲೋ ಮಾಡ್ತಾ ಹೋಗಿ. ಐ ಆಮ್ 100% ಶ್ಯೂರ್ ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ನಿಮ್ಗೇನಾದರೂ ಆ ರೀತಿ ಟೈಮ್ ಟೇಬಲ್ ಬೇಕು ಅಂದರೆ ಕಮೆಂಟ್ ಮಾಡಿ. ಐ ಆಮ್ ಶ್ಯೂರ್ ನಾನು ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಟಿಪ್ ನಂಬರ್ 1 ಪ್ರಕಾರ ನಿಮಗೆ ಸ್ಮಾರ್ಟ್ ವರ್ಕ್ ಯಾವಾಗ ಮಾಡಬೇಕು, ಹಾರ್ಡ್ ವರ್ಕ್ ಯಾವಾಗ ಮಾಡಬೇಕು ಅನ್ನೋ ಕ್ಲಿಯರ್ ಐಡಿಯಾ ಇದ್ದರೆ ಅದು ನಿಮಗೆ ಹೆಲ್ಪ್ ಮಾಡತ್ತೆ. ಈಗ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋದು ಬ್ಲೂ ಪ್ರಿಂಟ್. KCET ಮ್ಯಾಥಮೆಟಿಕ್ಸಲ್ಲಿ ನಮಗೆ ಯಾವ್ಯಾವ ಚಾಪ್ಟ್ರಿಂದ ಎಷ್ಟೆಷ್ಟು ಕ್ವೆಶನ್ಸ್ ಬರುತ್ತೆ ಅಂತ ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ನೀವು ನೋಡ್ತಾ ಇರ್ಬೋದು. ಈ ಬೈನಾಮಿಯಲ್ ಥಿಯರಮು, ಸೀಕ್ವೆನ್ಸ್ ಆ್ಯಂಡ್ ಸೀರೀಸು, ಸ್ಟ್ರೈಟ್ ಲೈನು, ಕೋನಿಕ್ ಸೆಕ್ಷನ್ ಓದೋದು 1 ಚಾಪ್ಟರ್ ಮ್ಯಾಟ್ರಿಸಸ್ ಓದೋದಕ್ಕೆ ಈಕ್ವಲ್ ಆಗಿರುತ್ತೆ. ಯಾಕಂತಂದರೆ ಅದು 4 ಚಾಪ್ಟರ್ ಓದೋದು, ಈ 1 ಚಾಪ್ಟರ್ ಓದೋ ವೆಯ್ಟೇಜ್ 2 ಈಕ್ವಲ್ ಇರುತ್ತೆ. ಸೊ ಈ ಥರ ನಿಮ್ಮ ಟೈಮ್ನ ಸೇವ್ ಮಾಡಿಕೊಂಡು ನೀವು ಓದಿದ್ರೆ ಯು ಕ್ಯಾನ್ ಕ್ರ್ಯಾಕ್ ಇಟ್ ಈಸಿಲಿ ಅಂತ ಹೇಳ್ತೀನಿ. ಇವಾಗ ಸೆಕೆಂಡ್ ಕ್ರೂಷಿಯಲ್ ಟಿಪ್ ಬಗ್ಗೆ ನೋಡೋಣ. ಅದು ನೋಟ್ ಟೇಕಿಂಗ್ ಅಥವಾ ನೋಟ್ ಮೇಕಿಂಗ್ ಆಗಿರುತ್ತೆ. ಇವಾಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸ್ಟೂಡೆಂಟ್ A ಮತ್ತು ಸ್ಟೂಡೆಂಟ್ B ಇರ್ತಾರೆ. ಸ್ಟೂಡೆಂಟ್ A ಬೆಳಗ್ಗೆಯಿಂದ ಸಂಜೆ ತನಕ ನೀಟಾಗಿ ಪಾಠ ಕೇಳ್ತಾನೆ, ಎಗೇನ್ ನಾಳೆ ಬರ್ತಾನೆ, ಬೆಳಗ್ಗೆಯಿಂದ ಸಂಜೆ ತನಕ ಪಾಠ ಕೇಳ್ತಾನೆ, ಇದೇ ಅವನ ರೂಟೀನ್ ಆಗಿರುತ್ತೆ. ಬಟ್ ಸ್ಟೂಡೆಂಟ್ B ಏನು ಮಾಡ್ತಾನೆ ಅಂತಂದರೆ, ಅವನು ಎಷ್ಟು ಪಾಠ ಕೇಳಿರ್ತಾನೋ ಅದನ್ನು ನೀಟಾಗಿ ನೋಟ್ ಮಾಡಿರ್ತಾನೆ. ಇದು ಎಷ್ಟು ಕ್ರೂಷಿಯಲ್ ಆಗುತ್ತೆ ಅಂದರೆ, ಇನ್ನು 1 ದಿನ ಎಕ್ಸಾಮ್ ಇರಬೇಕಾದ್ರೆ ಸ್ಟೂಡೆಂಟ್ A ಏನು ಮಾಡ್ತಾನೆ, ಇಡೀ ಸಿಲೆಬಸ್ನ ಒಂದೇ ಬಾರಿ ರಿವೈಸ್ ಮಾಡೋಕೆ ಹೋಗ್ತಾನೆ. ದಿಸ್ ಈಸ್ ವೇರ್ ಈ ಫೇಲ್ಸ್. ಇಡೀ ಬುಕ್ನ ನಾವು ಒಂದೇ ದಿನ ಓದ್ತೀವಿ ಆ್ಯಂಡ್ KCETಲಿ ಒಂದೇ ಬುಕ್ ಸಹ ಇರೋದಿಲ್ಲ. ಸೊ ಇಡೀ ಸಿಲೆಬಸ್ನ ನಾವು ಒಂದೇ ದಿನ ಓದ್ತೀವಿ ಅಂತ ಹೋದಾಗ, ಒಂದೇ ದಿನ ರಿವೈಸ್ ಮಾಡ್ತೀವಿ ಅಂತ ಹೋದಾಗ ಇಟ್ ವಿಲ್ ಬಿ ನಾಟ್ ಸೋ ಪಾಸಿಬಲ್. ಅದೇ ಸ್ಟೂಡೆಂಟ್ B ಅವನ ಕಂಪ್ಲೀಟ್ ನೋಟ್ಸ್ನ ಓದಿ ಸ್ಟೂಡೆಂಟ್ Aಗಿಂತ ಜಾಸ್ತಿ ಸ್ಕೋರ್ ಮಾಡಿರ್ತಾನೆ. ಈಗ ಥರ್ಡ್ ಕ್ರೂಷಿಯಲ್ ಟಿಪ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಟ್ಸ್ ಕನ್ಸಿಸ್ಟೆನ್ಸಿ. ಕನ್ಸಿಸ್ಟೆನ್ಸಿ ಇಸ್ ದ ಕೀ ಟು ಸಕ್ಸಸ್. ಇಟ್ಸ್ ಜಸ್ಟ್ ನಾಟ್ ಫಾರ್ KCET, ಇಟ್ಸ್ ಅಪ್ಲಿಕೇಬಲ್ ಟು ಈಚ್ ಆ್ಯಂಡ್ ಎವ್ರಿಥಿಂಗ್. ಕನ್ಸಿಸ್ಟೆನ್ಸಿ ಇದ್ದರೆ ನಾವು ಯಾವತ್ತಿದ್ರೂ ವಿನ್ ಆಗ್ಬೋದು ಇನ್ ಎವ್ರಿ ಫೀಲ್ಡ್. ಸೊ ನಾವು KCET ಕನ್ಸಿಸ್ಟೆನ್ಸಿ ಡೆವಲಪ್ ಮಾಡ್ದಂಗೆ ನಮಗೆ ಸ್ಪೀಡ್, ಅಕ್ಯುರಸಿ, ಒಂದು ಮ್ಯಾಥ್ಸ್ ಪ್ರಾಬ್ಲಮ್ನ ನಾವು 1 ನಿಮಿಷದೊಳಗಡೆ ಮಾಡಬೇಕು ಅಂದರೆ ಅಷ್ಟು ಸ್ಪೀಡಲ್ಲಿ ನಾವು ಸಾಲ್ವ್ ಮಾಡೋ ಅಷ್ಟು ಕೆಪಬಿಲಿಟಿ ನಮಗಿರಬೇಕು. ಆ್ಯಂಡ್ ಎರರ್ಸ್ನ ನಾವು ನೋಡ್ಕೊಂಡಿರ್ಬೇಕು. ಪ್ರತಿದಿನ ಕನ್ಸಿಸ್ಟೆಂಟಾಗಿ ನಾವು ಯಾವ್ಯಾವ ಕ್ವಶನಲ್ಲಿ ಯಾವ್ಯಾವ ಥರ ತಪ್ಪು ಮಾಡ್ತಾ ಇದ್ದೀವಿ ಅಂತ ನಾವು
ನೋಟಿಸ್ ಮಾಡಬೇಕಾಗತ್ತೆ. ಇದಕ್ಕೆ ವೆರಿ ಹೆಲ್ಪ್ಫುಲ್ ಅಂತಂದರೆ ನಾವು PYQ ಸಾಲ್ವ್ ಮಾಡೋದು. ನಾವು KCET ಎಕ್ಸಾಮ್ ಬರೆಯೋದಕ್ಕೂ ಮುಂಚೆ 15 ಇಯರ್ಸ್ ಆಫ್ PYQ ಸಾಲ್ವ್ ಮಾಡಿದ್ರೆ ಅದು ನಾನು ಈಗಲೇ ಹೇಳ್ದಂಗೆ ನಮ್ಮ ಆ್ಯಕ್ಯುರಸಿನೇ ಇನ್ಕ್ರೀಸ್ ಮಾಡುತ್ತೆ ಆ್ಯಂಡ್ ಎರರ್ ಅನಾಲಿಸಿಸ್ಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ KCET ಕ್ವೆಶನ್ಸ್ PYQಸಿಂದಾನೇ ಬರೋದ್ರಿಂದ ಇಟ್ ಹೆಲ್ಪ್ಸ್ ಅ ಲಾಟ್. ಸೊ ಎಲ್ಲ ಟಿಪ್ಸ್ನ ನೀವು ಫಾಲೋ ಮಾಡ್ತಾ ಹೋದರೆ ಡೈಲಿ ಇದನ್ನೆಲ್ಲ ನೀವು ನಿಮ್ಮ ಒಂದು ಟೈಮ್ ಟೇಬಲ್, ನಿಮ್ಮ ಒಂದು ರೂಟೀನಲ್ಲಿ ನೀವು ಅಳವಡಿಸ್ಕೊತಾ ಹೋದರೆ ನಿಮ್ಮ ಡ್ರೀಮ್ ಕಾಲೇಜ್ ನಿಮ್ಮದಾಗುತ್ತೆ.